ನಮಸ್ಕಾರ ಸ್ನೇಹಿತರೆ, ನಾನು ತ್ರಿವೇಣಿ. ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕೆಮಿ 7. ಪವರ್ ಆಫ್ ಗ್ರ್ಯಾಟಿಟ್ಯೂಡ್ನ ಎಪಿಸೋಡ್ಸಲ್ಲಿ ಇವತ್ತು ಎಪಿಸೋಡ್ ನಂಬರ್ 10. ಇದು ಯಾವುದ್ರ ಬಗ್ಗೆ ಅಂದರೆ ದ ಮನಿ ಮ್ಯಾಗ್ನೆಟ್. ಸ್ನೇಹಿತರೆ, ಗ್ರ್ಯಾಟಿಟ್ಯೂಡ್ ಅಂದರೆ ಏನು ಗೊತ್ತಾ? ಶ್ರೀಮಂತಿಕೆ. ಹಾಗಾದರೆ ಬಡತನ ಯಾವುದು? ಬಡತನ ಅಂದರೆ ಕಂಪ್ಲೇಂಟ್ ಮಾಡೋದು. ಇದನ್ನು ಮಾತ್ರ ತುಂಬ ಹೈಲೈಟ್ ಮಾಡಿ ನಿಮ್ಮ ಮೈಂಡಲ್ಲಿ ಇಟ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ ಅಂದರೆ ಶ್ರೀಮಂತಿಕೆ, ಕಂಪ್ಲೇಂಟ್ ಅಂದರೆ ಬಡತನ. ನಿಮ್ಮ ಹತ್ರ ಎಷ್ಟೇ ಕಡಿಮೆ ದುಡ್ಡಿರಲಿ ಅಥವಾ ಎಷ್ಟೇ ಜಾಸ್ತಿ ದುಡ್ಡಿರಲಿ, ಅದಕ್ಕೆ ನೀವು ಕೃತಜ್ಞತೆಗಳನ್ನು ಸಲ್ಲಿಸಿದಷ್ಟು ಇನ್ನಷ್ಟು ಮಗದಷ್ಟು ನಿಮಗೆ ಬರ್ತಾನೆ ಹೋಗುತ್ತೆ. ಅದು ಬಿಟ್ಟು ಹಣ ಏನು ಗಿಡದಲ್ಲಿ ಸಿಗುತ್ತಾ ಅಥವಾ ಹಿತ್ತಲಲ್ಲಿ ನಾವು ಹಣದ ಗಿಡ ಹಾಕ್ಕೊಂಡಿದ್ದೀವ ಅಥವಾ ಹಣ ಇವತ್ತು ನಮ್ಮ ಕೈಯಲ್ಲಿದೆ, ನಾಳೆ ಇನ್ನೊಬ್ಬರ ಕೈಯಲ್ಲಿರುತ್ತೆ, ಹೋಗೋವಾಗ ಏನು ಈ ಹಣನೆಲ್ಲ ಹೊತ್ಕೊಂಡು ಹೋಗ್ತೀವ. ಇಂಥ ಮಾತುಗಳನ್ನು ಆಡಿದಾಗ ನಮಗೆ ಅಂಟ್ಕೊಂಡಿರೋದೇನು? ಬಡತನ, ಸಾಲಗಳು, ಕಷ್ಟಗಳು. ಯಾಕೆ ಅಂದರೆ ನಾವು ಮನಿನ ಮ್ಯಾಗ್ನೆಟ್ ಆಗಿ ಅಟ್ರ್ಯಾಕ್ಟ್ ಮಾಡ್ತಾ ಇಲ್ಲ. ನಾವೇ ಒಂದು ಮ್ಯಾಗ್ನೆಟ್ ಆಗಬೇಕು. ನಾವು ಮ್ಯಾಗ್ನೆಟ್ ಆಗಿ ಈ ಐರನ್ ಅನ್ನೋ ಮನಿನ ನಾವು ಅಟ್ರ್ಯಾಕ್ಟ್ ಮಾಡಬೇಕು. ಅದಕ್ಕೆ ಈ ಥರ ಮಾತುಗಳನ್ನು ನಾವು ಮಾತಾಡಬಾರ್ದು. ಯಾವಾಗ ನಿಮಗೆ ಹಣದ ವಿಷಯದಲ್ಲಿ ಏನಾದರೂ ಈ ಥರ ರಫಾಗಿ ಮಾತಾಡಿರ್ತೀರಾ, ಏನು ದುಡ್ಡೇ ನಿಮ್ಮಪ್ಪ ಕೊಡ್ತಾರಾ ಅಥವಾ ನಮ್ಮಪ್ಪ ಕೊಡ್ತಾರಾ, ಈ ಥರದ್ದೆಲ್ಲ ಸ್ವಲ್ಪ ರ್ಯಾಶಾಗಿ ಮಾತಾಡ್ತೀವೋ, ಇಮ್ಮಿಡಿಯೇಟಾಗಿ ನಮ್ಮ ಮೈಂಡನ್ನು ಚೇಂಜ್ ಮಾಡಿಕೊಂಡು ಸಾರಿ ಹೇಳಿಬಿಟ್ಟು ಹಣಕ್ಕೆ ಕ್ಷಮಾಪಣೆ ಕೇಳಿಕೊಂಡು ಅದನ್ನು ಮತ್ತೆ ನೀವು ಅಟ್ರ್ಯಾಕ್ಟ್ ಮಾಡ್ಕೋಬೇಕು. ಯಾವಾಗ ಈ ಥರ ನಾವು ರ್ಯಾಶಾಗಿ ಮಾತಾಡ್ತೀವೋ ಆವಾಗ ಹಣ ನಮ್ಮಿಂದ ದೂರ ಆಗ್ತಾ ಹೋಗುತ್ತೆ. ತುಂಬ ದುಡ್ಡಿರೋರು ಕೂಡ ಹೆಲ್ತ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ ಅಥವಾ ರಿಲೇಷನ್ಶಿಪ್ ಬಗ್ಗೆ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಈ ಥರ ಕಂಪ್ಲೇಂಟ್ ಮಾಡಿದಷ್ಟು ಅವರಿಗೂ ಅದರಲ್ಲಿ ಆ ವಿಷಯದಲ್ಲಿ ಬಡತನ ಅನ್ನೋದು ಬರುತ್ತೆ. ರಿಲೇಷನ್ಶಿಪ್ಪಲ್ಲಿ ಅನ್ನೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಅವ್ರ ಹೆಲ್ತಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಇರೋ ಹಣನೇ ಅವ್ರ ಹತ್ರ ಖಾಲಿ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ತುಂಬಾ ಡೇಂಜರಸ್ ಆಗಿದೆ. ನಾವು ಯಾವಾಗ ಹಣನ ನಮ್ಮಿಂದ ದೂರ ತಳ್ತೀವೋ ಆವಾಗ. ಆದ್ದರಿಂದ ನಾವು ಮ್ಯಾಗ್ನೆಟ್ ಆಗಿ ಹಣನ ಆಕರ್ಷಿಸ್ಕೋಬೇಕು ನಮ್ಮ ಕಡೆಗೆ. ಅದಕ್ಕಿರೋ ಒಂದೇ ಮಾರ್ಗ ಗ್ರ್ಯಾಟಿಟ್ಯೂಡ್, ಕೃತಜ್ಞತೆ. ನಮ್ಮ ಹತ್ರ ಎಷ್ಟೇ ಹಣ ಇರಲಿ ಅದಕ್ಕೆ ನಾವು ಖಂಡಿತ ಕೃತಜ್ಞತೆಗಳನ್ನು ಸಲ್ಲಿಸ್ತಾನೇ ಇರಬೇಕು ಪ್ರತಿನಿತ್ಯ. ಆಗ ಅದು ನಮಗೆ ಅಂಟ್ಕೊಂಡ್ಬಿಡುತ್ತೆ. ಆ ಹಣಕ್ಕೆ ನಮಗೆ ಒಂದು ಹೇಳೋಕ್ಕೆ ಆಗದೆ ಇರೋವಂಥ ಒಂದು ಬಾಂಡಿಂಗ್, ಒಂದು ಕನೆಕ್ಷನ್ ಶುರುವಾಗಿರುತ್ತೆ. ಆ ಕನೆಕ್ಷನ್ನ ನಾವು ಹಾಗೆ ಬೆಳೆಸ್ಕೊತಾ ಹೋದಷ್ಟು ಅದಿನ್ನೂ ನಮಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ ಫಸ್ಟ್ ಆಯಿತು ಅಂದರೆ ಅಯ್ಯೋ ಬಾಡಿಗೆ ಕಟ್ಟಬೇಕು, ತಿಂಗಳ ಕೊನೆಯಲ್ಲೇ ನಿಮಗೆ ಮೈಂಡಲ್ಲಿ ಬರುತ್ತೆ ಅಯ್ಯೋ ಬಾಡಿಗೆ ಕಟ್ಟಬೇಕು, ಅಯ್ಯೋ ಬಾಡಿಗೆ ಕಟ್ಟಬೇಕು ಅಂತ. ಬೇಡ, ಇನ್ಮೇಲೆ ಆ ಥರ ಅಂದ್ಕೋಬೇಡಿ. ತಿಂಗಳ ಕೊನೆ ಆಯಿತಾ, ಪರವಾಗಿಲ್ಲ, ಈ ತಿಂಗಳು ಫುಲ್ಲು ನಾನು ಈ ಮನೇಲಿದ್ದೀನಿ, ನನಗೆ ಈ ಮನೆ ಶೆಲ್ಟರ್ ಕೊಟ್ಟಿದೆ, ಅನ್ನ ನೀರು ಎಲ್ಲ ಕೊಟ್ಟಿದೆ ಈ ಮನೇಲಿ ನಾನು ಸುಖವಾಗಿದ್ದೀನಿ. ಅದಕ್ಕೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಈ ಮನೆಗೆ. ನನಗೆ ಇಷ್ಟೊಂದು ಸಂತೋಷ ಕೊಟ್ಟಿರುವಂಥ ಈ ಮನೆ, ನನಗೆ ಶೆಲ್ಟರ್ ಕೊಟ್ಟಿರುವಂಥ ಈ ಮನೆಗೆ ನಾನು ಬಾಡಿಗೆ ಕಟ್ಟೋದಕ್ಕೆ ತುಂಬಾ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅಂತ ಹೇಳ್ಕೊಂಡು ನೋಡಿ. ಹಣ ನಿಮ್ಮ ಹತ್ರ ಇಲ್ಲದೇ ಇದ್ದರೂ ಆ ಬಾಡಿಗೆ ಕಟ್ಟೋದಕ್ಕೆ ಬೇಕಾಗಿರುವಂಥ ಹಣ ಹೇಗೋ ಅದು ಹೊಂದಿಕೆ ಆಗಿಬಿಟ್ಟಿರುತ್ತೆ ನಿಮಗೆ. ಆಮೇಲೆ ಫಸ್ಟ್ ಆದಮೇಲೆ ಬಿಲ್ಲುಗಳೆಲ್ಲ ಬರುತ್ತೆ. ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಇಂಟರ್ನೆಟ್ ಬಿಲ್ಲು, ಪೇಪರ್ ಬಿಲ್ಲು, ಆ ಬಿಲ್ಲು, ಈ ಬಿಲ್ಲು, ಮಕ್ಕಳ ಸ್ಕೂಲ್ ಫೀಸು ಅಂತೆಲ್ಲ ಬರುತ್ತೆ. ನಿಮಗೆ ಫಸ್ಟ್ ಬಂದಿದ್ದ ತಕ್ಷಣವೇ ನಿಮ್ಮ ಹತ್ರ ಸ್ಯಾಲ್ರಿ ಅಥವಾ ನಿಮ್ಮ ಬಿಸ್ನೆಸ್ನ ಹಣ ಬಂದಿದ್ದ ತಕ್ಷಣ ಎಷ್ಟು ಖುಷಿಯಾಗುತ್ತೋ, ಈ ಬಿಲ್ಲುಗಳೆಲ್ಲ ನೋಡಿದಷ್ಟು ನಿಮಗೆ ಒಂಥರ ಇರಿಟೇಟ್ ಆಗುತ್ತೆ. ಆ ಥರ ಇರಿಟೇಟ್ ಆದಾಗ ನಿಮ್ಮ ಕನೆಕ್ಷನ್ ಏನಿದೆ ಮನಿಯಿಂದ ಅದು ಕಟ್ಟಾಗಿಬಿಡುತ್ತೆ. ಅದರ ಬದಲು ಬಿಲ್ಲುಗಳನ್ನ ನೋಡಿದಾಗ ಖುಷಿ ಪಡಿ. ನಾನು ಈ ತಿಂಗಳು ಫುಲ್ಲು ಕರೆಂಟ್ ಯೂಸ್ ಮಾಡಿದ್ದೀನಿ. ಕರೆಂಟ್ ಇಲ್ದಿದ್ರೆ ನನ್ನ ಬದುಕು ಹೇಗಿರ್ತಾ ಇತ್ತು, ನನ್ನ ಫ್ಯಾಮಿಲೀಲಿ ಎಲ್ಲರೂ ಹೇಗಿರ್ತಾಯಿದ್ರು ಕರೆಂಟ್ ಇಲ್ದಿದ್ರೆ, ನೀರು ಇಲ್ದಿದ್ರೆ ಹೇಗಿರ್ತಾಯಿದ್ರು. ನಾನು ಯೂಸ್ ಮಾಡಿರೋವಂಥ ಕರೆಂಟ್ಗೆ, ನಾನು ಯೂಸ್ ಮಾಡಿರೋವಂಥ ನೀರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಆಗ್ತಾಯಿದೆ ಅಂತ ಹೇಳಿಕೊಂಡು ಆ ಖುಷಿನ ನಾನು ಈ ಬಿಲ್ ಪೇ ಮಾಡೋದ್ರ ಮೂಲಕ ನಾನು ಸಲ್ಲಿಸ್ತಾ ಇದ್ದೀನಿ ಕೃತಜ್ಞತೆಗಳನ್ನು ಅಂದ್ಕೊಳ್ಳಿ. ಆವಾಗ ಆ ಬಿಲ್ಗಳು ಕಟ್ಟೋಷ್ಟು ಹಣ ನಿಮ್ಮ ಹತ್ರ
ಮ್ಯಾಜಿಕಲಾಗಿ ಬಂದು ಸೇರುತ್ತೆ. ಇನ್ನೂ ಜಾಸ್ತಿ ನೀವು ಅದಕ್ಕೆ ಗ್ರ್ಯಾಟಿಟ್ಯೂಡ್ ಹೇಳಬೇಕು ಅಂದರೆ ನಿಮ್ಮ ಹತ್ರ ನೀವು ಹಣ ಪೇ ಮಾಡಿರೋಂಥ ಬಿಲ್ ಇರುತ್ತಲ್ಲ, ಆ ಬಿಲ್ ಮೇಲೆ ಥ್ಯಾಂಕ್ ಯು ಪೇಯ್ಡ್ ಅಂತ ಬರೀರಿ. ಅಥವಾ ಈಗ ತಾನೇ ಬಂದಿರುತ್ತೆ ಬಿಲ್ಲು, ನಿಮ್ಮ ಹತ್ರ ಅದನ್ನು ಕಟ್ಟೋಕ್ಕೆ ದುಡ್ಡಿಲ್ಲ ಆದರೂ ಪರವಾಗಿಲ್ಲ, ನಾನು ಯೂಸ್ ಮಾಡಿರೋದಕ್ಕೆ ತುಂಬ ಖುಷಿಯಾಗಿದ್ದೀನಿ, ಆ ಯೂಸ್ ಮಾಡಿರೋದು ಖುಷಿಗೆ ನಾನು ಒಂದು ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳಿಕೊಂಡು ಆ ಬಿಲ್ ಮೇಲೆ ಒಂದು ಪೆನ್ಸಿಲಲ್ಲಿ ಒಂದು ತುದಿಲಿ ಅಥವಾ ಹಿಂದುಗಡೆ ಥ್ಯಾಂಕ್ ಯು ಪೇಯ್ಡ್ ಅಂತ, ನೀವು ಕಟ್ಟಿಲ್ಲ ಅಂದರೂ ಪರವಾಗಿಲ್ಲ ಕಟ್ಟಿದ್ದೀನಿ ಅಂತ ಬರೆದಾಗ ಆಟೋಮ್ಯಾಟಿಕ್ಕಾಗಿ ನಿಮಗೆ ಹಣ ರೆಡಿ ಆಗುತ್ತೆ. ಇದನ್ನು ನಿಮ್ಮ ಮನೆ ಖರ್ಚಿಗೆ ನೀವು ಖರ್ಚು ಮಾಡೋ ಪ್ರತಿಯೊಂದು ಕಡೆಯೂ ಯೂಸ್ ಮಾಡ್ಕೊಳ್ಳಿ. ಗ್ಯಾಸು, ಟಿ ವಿ, ಆಮೇಲೆ ತರಕಾರಿ, ಈ ಥರ ನಿಮ್ಮ ಮನೆಗೆ ಯಾವ್ಯಾವುದಕ್ಕೆ ಖರ್ಚು ಮಾಡ್ತೀರೋ ನೀವು ಯೂಸ್ ಮಾಡೋವಾಗ ಏನು ಖುಷಿ ಇರುತ್ತೆ ನಿಮಗೆ. ಆ ಗ್ಯಾಸ್ ಇಲ್ಲ ಅಂದರೆ ಹೇಗೆ ಅಡುಗೆ ಮಾಡ್ತೀರಿ ನೀವು? ಒಂದು ತಿಂಗಳೆಲ್ಲ ಅಡುಗೆ ಮಾಡಿ ಊಟ ಮಾಡಿದ್ದೀರಾ ಅಲ್ವಾ, ಅದಕ್ಕೆ ಆ ಗ್ಯಾಸ್ಗೆ ಕೃತಜ್ಞತೆಗಳನ್ನು ಹೇಳಬೇಕಲ್ವಾ. ನನಗೆ ಈ ತಿಂಗಳೆಲ್ಲ ನೀನು ಊಟ ಮಾಡೋಕ್ಕೆ ಸಹಾಯ ಮಾಡಿದ್ದಕ್ಕೆ ನನ್ನ ತುಂಬ ಹೃದಯಗಳ ಧನ್ಯವಾದಗಳು ಅಂತ ಹೇಳಿ ಹಿಂದಿನ ಗ್ಯಾಸ್ ಬಿಲ್ ತಗೊಂಡು ಅದ್ರ ಮೇಲೆ ಥ್ಯಾಂಕ್ ಯು ಪೇಯ್ಡ್ ಅಂತ ಬರೀರಿ. ಆವಾಗ ನೋಡಿ, ಈ ನೆಕ್ಸ್ಟ್ ಗ್ಯಾಸ್ಗೆ ಪೇ ಮಾಡೋದಕ್ಕೆ ನಿಮ್ಮ ಹತ್ರ ಹಣ ಆಟೋಮ್ಯಾಟಿಕ್ಕಾಗಿ ಬಂದು ಸೇರುತ್ತೆ. ಇದೆಲ್ಲ ನಾನು ಟೆಸ್ಟ್ ಮಾಡಿ ನೋಡ್ಕೊಂಡಿದ್ದೀನಿ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಮೊಬೈಲಲ್ಲಿ ರೀಚಾರ್ಜ್ ಇಲ್ದಿದ್ರೆ ಒಂದು ಅರ್ಧ ಗಂಟೆ ನಿಮ್ಮ ಕೈಲಿ ಇರೋಕ್ಕಾಗತ್ತಾ? ಇಲ್ಲ, ವಿಲಿ ಅಂತ ಒದ್ದಾಡಿಬಿಡ್ತೀರಿ ಅಲ್ವಾ. ಒಂದು ಮೀನನ್ನು ಹೇಗೆ ನೀರಿಂದ ಆಚೆ ತೆಗೆದರೆ ಒದ್ದಾಡುತ್ತೋ ಆ ರೀತಿ ಒದ್ದಾಡಿಬಿಡ್ತೀರಿ ತಾನೆ. ಅದಕ್ಕೆ ನೀವು ಮತ್ತೆ ರೀಚಾರ್ಜ್ ಮಾಡೋಕ್ಕೆ ನಿಮಗೆ ಹಣ ಬೇಕು. ಅದಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸ್ಕೊಳ್ಳಿ. ನಾನು ಲಾಸ್ಟ್ ಟೈಮ್ ಬಿಲ್ ಪೇ ಮಾಡಿದ್ಮೇಲೆ ಎಷ್ಟು ನನಗೆ ಯೂಸ್ ಆಗಿದೆ, ಎಷ್ಟು ಇಂಟರ್ನೆಟ್ ಯೂಸ್ ಮಾಡಿದ್ದೀನಿ, ಎಷ್ಟು ಜನರ ಜೊತೆ ಫೋನಲ್ಲಿ ಮಾತಾಡಿದ್ದೀನಿ, ನನಗೆ ಕೆಲಸಕ್ಕೆ ಎಲ್ಲದಕ್ಕೂ ಯೂಸ್ ಆಗಿದೆ. ಇದು ನನಗೆ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ರೀಚಾರ್ಜ್ ಮಾಡ್ತಾಯಿದ್ದೀನಿ, ಅದಕ್ಕೂ ಧನ್ಯವಾದಗಳು ಅಂತ ಹೇಳ್ಕೊಳ್ಳಿ. ವಿತಿನ್ ಮಿನಿಟ್ಸ್ ನೀವು ರೀಚಾರ್ಜ್ ಮಾಡಿರ್ತೀರ. ಹೇಗೆ ಅನ್ನೋದನ್ನು ಬಿಟ್ಬಿಡಿ, ಮಾಡಿರ್ತೀರ ಅಷ್ಟೇ. ನೀವೇನಾದರೂ ಎಲ್ಲ ಬಿಲ್ಸು ನಿಮ್ಮ ಆನ್ಲೈನಲ್ಲಿ ಪೇ ಮಾಡ್ತಿದ್ರೆ ಪರವಾಗಿಲ್ಲ. ಆ ಪೇ ಮಾಡೋ ಟೈಮಲ್ಲಿ ಮನಿ ಟ್ರಾನ್ಸ್ಫರ್ ಮಾಡ್ತಿರ್ತೀರ ಅಲ್ವಾ, ಆ ಟೈಮಲ್ಲಿ ಧನ್ಯವಾದಗಳನ್ನು ಅಂದ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ದ ಮನಿ ಅಂತ ಅಂದ್ಕೊಳ್ಳಿ. ನನಗೆ ಲಾಸ್ಟ್ ಮಂತ್ ಫುಲ್ಲು ನೀನು ನನಗೆ ಎಷ್ಟು ಕೊಟ್ಟಿದೆಯಾ, ಅದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಹಣನ ಕೊಡ್ತಾಯಿದ್ದೀನಿ ಅಂತ ಅಂದ್ಕೊಂಡು ಫುಲ್ ಗ್ರ್ಯಾಟಿಟ್ಯೂಡಿಂದ ಅದನ್ನು ಪೇ ಮಾಡಿ. ಆವಾಗ ನೋಡಿ ನಿಮಗೆ ಇನ್ನಷ್ಟು ನಿಮಗೆ ಹಣ ಅನ್ನೋದು ಮಲ್ಟಿಪ್ಲೈ ಆಗ್ತಾನೇ ಹೋಗುತ್ತೆ. ಯಾಕೆಂದರೆ ನೀವು ಮ್ಯಾಗ್ನೆಟ್ ಆಗಿದ್ದೀರಾ, ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಎಲ್ಲೆಲ್ಲಿಂದನೂ ಯಾರ್ಯಾರೋ ಕೊಡಬೇಕಾಗಿರೋರೆಲ್ಲ ಬಂದು ಕೊಡ್ತಾ ಇದ್ದಾರೆ ನಿಮಗೆ. ನೀವು ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಬರ್ತಾ ಇದೆ ಹಣ. ಸೊ ಇವತ್ತಿಂದ ಇದೊಂದು ಅಭ್ಯಾಸ ಮಾಡ್ಕೊಳ್ಳಿ. ಹಾಲಿಗೆ ಹಣ ಕೊಡ್ತಿದ್ದೀರಾ, ದಿನ ಹಾಲಿಗೆ ಹಣ ಕೊಟ್ಟು ತಗೋತಿದ್ದೀರಾ. ಒಂದು ದಿನ ನಿಮಗೆ ಹಾಲಿಲ್ಲ ಅಂದರೆ ಏನಾಗುತ್ತೆ, ಮನೇಲಿ ಮಕ್ಕಳಿಗೆ ಹಾಲು ಕೊಡಬೇಕು, ನಾವೆಲ್ಲ ಕಾಫಿ ಟೀ ಕುಡಿಬೇಕು, ಅದರಲ್ಲಿ ಸ್ವೀಟ್ಸ್ ಮಾಡ್ತೀವಿ, ಏನೇನೋ ಮಾಡ್ತೀವಿ. ಒಂದೇ ಒಂದು ದಿನ ಹಾಲಿಂದ ಇಲ್ಲ ಅಂದರೆ ನಮ್ಮ ಕೈಲಾಗುತ್ತಾ? ಎಷ್ಟು ಕಷ್ಟ ಆಗುತ್ತಲ್ವಾ. ನೆನ್ನೆ ಎಲ್ಲ ನಾನು ಎಷ್ಟು ಹಾಲು ಯೂಸ್ ಮಾಡಿದ್ದೀನಿ, ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ಹಣನ ಕೊಟ್ಟು ಮತ್ತೆ ಹಾಲು ತಗೋತಾ ಇದ್ದೀನಿ. ಥ್ಯಾಂಕ್ ಯು ಅಂತ ಹೇಳಿಕೊಂಡು ತಗೊಳ್ಳಿ ಹಾಲು ತಗೊಳ್ಳೋವಾಗ. ತರಕಾರಿನೂ ಅಷ್ಟೇ. ಈ ರೀತಿ ನಿಮ್ಮ ಮನೆಗೆ ನಿಮಗೆ ಒಂದು ಬಟ್ಟೆ ತಗೊಳ್ಳೋಕೆ ಹೋದಾಗಲೂ ಅಷ್ಟೇ, ಅದಕ್ಕೂ ಇದೇ ರೀತಿ ಕೃತಜ್ಞತೆಗಳನ್ನು ಸಲ್ಲಿಸಿ. ಈ ಥರ ಹಣಕ್ಕೆ ಎಲ್ಲೆಲ್ಲಿ ನೀವು ಹಣ ಖರ್ಚು ಮಾಡ್ತಿದ್ದೀರೋ ಅಲ್ಲೆಲ್ಲ ಪ್ರತಿ ಸಲ ಈ ಥರ ಒಂದು ಅಂದ್ಕೊಂಡಾಗ, ಈಗ ನೀವೇನಾದರೂ ಬಟ್ಟೆಗಳು ತಗೊಂಡಾಗಲೂ ಅದಕ್ಕೆ ಒಂದು ಬಿಲ್ ಕೊಡ್ತಾರಲ್ವ, ಆ ಬಿಲ್ ಮೇಲೆ ಥ್ಯಾಂಕ್ ಯು ಪೇಯ್ಡ್ ಅಂತ ನೀವು ಕಟ್ಟಿದ್ದೀರಾ, ಪರವಾಗಿಲ್ಲ, ಆದರೂ ಪರವಾಗಿಲ್ಲ, ನಿಮ್ಮ ಕಡೆಯಿಂದ ಒಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀರಾ ಆ ಹಣಕ್ಕೆ, ಆ ಬಿಲ್ಗಲ್ಲ ಹಣಕ್ಕೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಆದ್ದರಿಂದ ಏನೇ ಬಿಲ್, ಗ್ರಾಸರಿ ಬಿಲ್ ತಗೊಳ್ಳಿ, ಅದರ ಹಿಂದೆನೂ ಥ್ಯಾಂಕ್ ಯು ಪೇಯ್ಡ್ ಅಂತ ಬರೆದುಬಿಟ್ಟು ಆಮೇಲೆ ಬಿಸಾಕಿ. ಈ ರೀತಿ ಮಾಡಿ, ಪ್ರತಿಯೊಂದು ಬಿಲ್ ಮೇಲೂ ಇದನ್ನು ಬರೆಯೋದು ಅಭ್ಯಾಸ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ನನ್ನ ಹಸ್ಬೆಂಡು ಎಲ್ಲ ಬಿಲ್ಸ್ನ ಪೇ ಮಾಡಿ ತಗೊಂಡು ಬಂದು ನನ್ನ ಕೈಲಿ ಕೊಡ್ತಾರೆ. ನಾನೇನು ಮಾಡ್ತೀನಿ, ಒಂದು ಪೆನ್ಸಿಲ್ ತಗೊಂಡು ಎಲ್ಲ ಬಿಲ್ಸ್ ಮೇಲೂ ಥ್ಯಾಂಕ್ ಯು ಪೇಯ್ಡ್ ಅಂತ ಬರೆದು ನನ್ನ ಮನಸಾರೆ ಆ ಹಣಕ್ಕೆ ಮತ್ತು ನಾನು ಯೂಸ್ ಮಾಡಿರುವಂಥ ನೀರಿಗೆ, ಕರೆಂಟಿಗೆ, ಗ್ಯಾಸ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿಕೊಂಡು ಆಮೇಲೆ ಆ ಬಿಲ್ಗಳನ್ನು ಫೈಲಲ್ಲಿ ಇಡ್ತೀನಿ.
ಈ ರೀತಿ ನೀವು ಮಾಡಿ ನೋಡಿ. ನೀವು ಆ ಹಣಕ್ಕೆ ಮತ್ತು ನಿಮಗೆ ಒಂದು ಬಾಂಡಿಂಗ್, ಒಂದು ಕನೆಕ್ಷನ್ ಹೇಗಿರುತ್ತೆ, ನೀವು ಹೇಗೆ ಹಣದ ಒಂದು ಮ್ಯಾಗ್ನೆಟ್ ಆಗ್ತೀರಾ, ಆ ಹಣನ ನೀವು ಹೇಗೆ ಅಟ್ರ್ಯಾಕ್ಟ್ ಮಾಡ್ತೀರಾ ಅಂತ ನೀವೇ ತಿಳ್ಕೊಳ್ಳಿ. ಇದನ್ನು ಟ್ರೈ ಮಾಡಿ ಮತ್ತು ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಎಪಿಸೋಡಲ್ಲಿ ಭೇಟಿ ಮಾಡೋಣ. ಧನ್ಯವಾದಗಳು ಸ್ನೇಹಿತರೆ.